ಆಟೋ LPG ದರ ಕೂಡ ಜಾಸ್ತಿ ಆಗಿದೆ. ಇದರಿಂದ ಆಟೋ ಸವಾರರು ಕಂಗಾಲಾಗಿದ್ದಾರೆ. 89 ರೂಪಾಯಿ ಇದ್ದಂತಹ ಆಟೋ LPG ದರ 95 ರೂಪಾಯಿ 24 ಪೈಸೆಗೆ ಹೆಚ್ಚಳ ಆಗಿರತಕ್ಕಂಥದ್ದು. ಇದರಿಂದಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಟೋ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅವರು ಮಿನಿಮಮ್ ಪ್ರೈಸ್ ಏನು ಜಾಸ್ತಿ ಮಾಡೋಕ್ಕಾಗಲ್ಲ, ಇದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಜಾಸ್ತಿ ಅಂತೂ ಮಾಡೋಕ್ಕಾಗಲ್ಲ. ಜನ ಬರಲ್ಲ, ಜನ ಗಲಾಟೆ ಮಾಡ್ತಾರೆ, ದುಡ್ಡು ಕೊಡಲ್ಲ ಅಂತ ಪಾಪ ಆಟೋ ಚಾಲಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಇನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸೋದಕ್ಕೆ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ಪ್ರದರ್ಶನ ಮಾಡೋದಕ್ಕೆ ಆಟೋ ಚಾಲಕರು ನಿರ್ಧರಿಸಿದ್ದಾರೆ. ಆಟೋ LPG ದರ ಮತ್ತೆ ಏರಿಕೆಯಾಗಿದ್ದು ಆಟೋ ಚಾಲಕರಿಗೆ ಶಾಕ್ ಎದುರಾಗಿದೆ. ಸರ್ಕಾರಿ ಬಂಕ್ಗಳಲ್ಲಿ ಇವತ್ತು ಆಟೋ LPG ದರ ಏರಿಕೆಯಾಗಿದೆ. ಇಷ್ಟು ದಿನ 89 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ 24 ಪೈಸೆ ಆಗಿದೆ. ಇದು ಸಹಜವಾಗಿ ಆಟೋ ಚಾಲಕರಿಗೆ ಹೊರೆಯಾಗುತ್ತೆ. ಯಾಕಂದರೆ ಇಷ್ಟು ದಿನ ಅವರು ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಬಂಕ್ಗಳ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಪ್ರೈವೇಟ್ ಬಂಕ್ಗಳಲ್ಲಿ ಏಕಾಏಕಿ ದರವನ್ನು ಏರಿಕೆ ಮಾಡಿ ಆಟೋ ಚಾಲಕರಿಂದ ವಸೂಲಿ ಮಾಡಿದರು. ಅದಾದ ನಂತರ ಸರ್ಕಾರಿ ಬಂಕ್ಗಳಲ್ಲಿ 89 ರೂಪಾಯಿ ಇತ್ತು. ಬಟ್ ಇದೀಗ ಸರ್ಕಾರಿ ಬಂಕ್ಗಳಲ್ಲೂ ಕೂಡ ಆಟೋ LPG ದರವನ್ನು ಏರಿಕೆ ಮಾಡಿದ್ದು. ಇದು ಸಹಜವಾಗಿ ಆಟೋ ಚಾಲಕರ ನಿತ್ಯದ ಬದುಕಿಗೆ ಎಫೆಕ್ಟ್ ಆಗುತ್ತೆ. 5 ರೂಪಾಯಿ ಏರಿಕೆ ಏನಿದೆ ಅದು ಅವರ ಬದುಕಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ. ಒಂದು ಆಟೋ ಚಾಲಕ ಮಾತಾಡ್ಸ್ಕೊಂಡು ಹೋಗೋಣ. 90 ರೂಪಾಯಿ ಇತ್ತು ಗ್ಯಾಸ್ ರೇಟು, ಇವಾಗ 95 ರೂಪಾಯಿ ಆಗಿದೆ. 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಜನ ಬಾಯಿ ಬಂದಂಗೆ ಬೈತಾರೆ. ನಾವೇನು ಮಾಡ್ಬೇಕು ಹೇಳಿ, ನೀವೇ ಹೇಳಿ. ಆಯಿತು, ನಾವು ಯಾವ ಥರ ಕೇಳ್ಬೇಕು ಹೇಳ್ರಿ. 10 ರೂಪಾಯಿ ಜಾಸ್ತಿ ಕೇಳ್ರೆ ಬೈತಾರೆ. ಏನಕ್ಕೆ ಕೇಳ್ತೀರಾ? ಮೋದಿ ಕೇಳ್ರಿ ಅಂತಾರೆ. ನಾವು ಮೋದಿ ಕೇಳೋಕ್ಕಾಗುತ್ತಾ? ನಾವು ಸಿದ್ದರಾಮಯ್ಯ ಕೇಳಿ ಅಂತಾರೆ. ಸಿದ್ದರಾಮಯ್ಯ ಕೇಳ ಅಣ್ಣ 100 ರೂಪಾಯಿ ಅಣ್ಣ ನೋಡಿ, 100 ರೂಪಾಯಿ ಇಸ್ತಾ ಇದ್ದೀವಿ ಕಾಸು, ನಮ್ಮ ಕಾಸಿಲ್ಲ, ಏನು ಮಾಡ್ತೀರಾ ಸರ್? ಈಗ ಫೆಬ್ರವರಿ 28ರಂದು 58 ರೂಪಾಯಿ 90 ಇತ್ತು ಸರ್, ಈಗ ಸರಿ ಸುಮಾರು 95 ರೂಪಾಯಿ ಆಗಿದೆ. ಇವಾಗ ನಾವೇನು ಜೀವನ ಮಾಡೋದು, ಹೆಂಗೆ ಬದುಕೋದು? ನಿಮಗೆ ಡೈಲಿ ಎಷ್ಟು ಬೇಕಾಗುತ್ತೆ ಸರ್? ಸರ್ ನಮ್ಮ ಡೈಲಿ ನನಗೆ 5 ಲೀಟ್ರ್ ಬೇಕಲೇಬೇಕು ಸರ್. 5 ಲೀಟ್ರು 500 ರೂಪಾಯಿ ಗ್ಯಾಸ್ ಬೇಕಲೇಬೇಕು. ಈಗ ಎಷ್ಟು? ಈಗ ಫೆಬ್ರವರಿ 28ಕ್ಕೆ 59 ರೂಪಾಯಿ ಇತ್ತು, ಈಗ 95 ಆಯಿತು. ಇವಾಗ 200 ರೂಪಾಯಿ ಜಾಸ್ತಿ ಆಯ್ತಾ ಇದೆ. ಇವಾಗ 500 ರೂಪಾಯಿ ಆಯ್ತಾ ಇದೆ. ಗ್ರಾಹಕರು ನೀವು ಹೆಚ್ಚು ಕೇಳಿದ್ರೆ ಏನಂತಾರೆ? ಅವರು ಕೇಳಿದ್ರೆ ಕೊಡಲ್ಲ ಸರ್, ಬಾಯಿ ಬಂದಂಗೆ ಬರ್ತಾರೆ. ನರೇಂದ್ರ ಮೋದಿ ಕೇಳೋ, ಸಿದ್ದರಾಮಯ್ಯ ಕೇಳೋ ಅಂತ ಹೇಳ್ತಾರೆ. ನಾವು ಯಾರನ್ನು ಕೇಳೋಣ ಹೇಳಿ? ಮತ್ತಷ್ಟು ಆಟೋ ಚಾಲಕರು ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ ಸರ್. ಈಗ ಪ್ರೈವೇಟ್ ಬಂಕಲ್ಲಿ ಒಂದು ಕಡೆ ಏರಿಕೆ ಆಗಿತ್ತು, ಓಕೆ. ಈಗ ಸರ್ಕಾರಿ ಬಂಕಲ್ಲಿ ಕೂಡ ಏರಿಕೆ ಆಗಿದೆ. ಇದು ನಿಮ್ಗೆ ಎಷ್ಟು ಹೊರೆ ಆಗ್ತಿದೆ? ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಯಾಕಂದರೆ ಇದರಿಂದನೇ ದುಡಿಮೆ ಮಾಡಿ ಬದುಕ್ತಾ ಇರೋದು. ಈ ಸರ್ಕಾರದ ಮೇಲೆ ಹೊರೆ ಹೊರ್ಸೋಕ್ಕಾಗಲ್ಲ. ಆಲ್ಮೋಸ್ಟ್ ಆಲ್ ಆಟೋದವ್ರ ಪರಿಸ್ಥಿತಿ ಏನಂತೇಳಿ ಕಂಟ್ರೋಲ್ ಮಾಡಿಕೊಂಡು ಅವ್ರು ಏನು ವ್ಯವಸ್ಥೆ ಆಟೋದವರಿಗೆ ಏನು ಯಾವ ಥರ ಆಗಬೇಕು ಅಂಥೇಳಿ ಇದುವರೆಗೂ ಸರ್ಕಾರ ಸ್ಪಂದಿಸಿಲ್ಲ. ಆಟೋದವರಿಗೆ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಆಗ್ತಾಯಿದೆ ಅಂಥೇಳಿ. ಚಾಮರಾಜಪೇಟೆಯ ಸರ್ಕಾರಿ ಬಂಕ್ನಲ್ಲಿದ್ದೀನಿ. ಇಲ್ಲಿ ಒಂದು ಕಡೆ ಆಟೋ ಕ್ಯೂ ಗಿಡ ನೋಡ್ತಾ ಇರ್ಬೋದು. ಆಟೋ ಚಾಲಕರು ಇದೀಗ ಕ್ಯೂ ನಿಂತಿರುವಂಥದ್ದು. ಇವತ್ತು ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಒಂದು ಕಡೆಯಲ್ಲಿ ಸಮರ್ಪಕವಾಗಿ ರೀತಿಯಲ್ಲಿ ತಾವು ಅಂದುಕೊಂಡಂತೆ ಅವರಿಗೆ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ. ಇದರ ನಡುವೆ ಇದೀಗ ದರ ಏರಿಕೆ ಬಿಸಿ. ಇದು 1 ಡಬಲ್ ಶಾಕ್ ಎದುರಾಗಿರುವಂಥದ್ದು. ಹಿಂಗೆ ಚಾಮರಾಜಪೇಟೆಯ ಇಂಡಿಯನ್ ಆಯಿಲ್ ಬಂಕ್ನ ಮುಂಭಾಗದ ದೃಶ್ಯ ಇದು ನೋಡ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಕ್ಯೂ ನಿಂತಿದೆ. ಒಂದು ಬೆಂಗಳೂರಿನ ದಾಖಲೆ ಪ್ರಮಾಣದ ಬಿಸಿಲಿನಲ್ಲೂ ಕೂಡ ಆಟೋ ಚಾಲಕರು ಗ್ಯಾಸ್ಗೋಸ್ಕರ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದರ ಏರಿಕೆ ಇವೆ. ಈ ರೀತಿಯಲ್ಲಿ ಡಬಲ್ ಶಾಕ್ ಎದುರಾಗಿರುವಂಥದ್ದು. ಆಟೋ LPG ದರ ಏರಿಕೆಯಾಗಿದ್ದರೂ ಕೂಡ ಗ್ರಾಹಕರಿಂದ ಯಾವುದೇ ರೀತಿಯ ಹೆಚ್ಚುವರಿ ಹಣ ಇವರಿಗೆ ಸಿಗ್ತಾ ಇಲ್ಲ. ಉದಾಹರಣೆಗೆ ಇದೀಗ ಆಟೋ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಅಂದರೆ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಿರುವಂತಹ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ನೇರವಾಗಿ ಅವರು ಯಾವುದೇ ರೀತಿಯ ಪರ್ಮಿಷನ್ ಅಂದರೆ ಯಾರು ಕೂಡ ಅನುಮತಿ ಕೇಳದೆ ನೇರವಾಗಿ ಅವರು ದರ ಏರಿಕೆಯನ್ನು ಮಾಡ್ತಾರೆ. ತಿಂಡಿ ದರವನ್ನು ಏರಿಕೆ ಮಾಡ್ತಾರೆ, ಕಾಫಿ ದರ ಏರಿಕೆ ಮಾಡ್ತಾರೆ, ಟೀ ದರವನ್ನು ಏರಿಕೆ ಮಾಡ್ತಾರೆ. ಬಟ್ ಆಟೋ ಚಾಲಕರಿಗೆ ಆ ರೀತಿ ಯಾವುದೇ ರೀತಿ ಅವಕಾಶ ಇಲ್ಲ. ಅವರೇನಾದರೂ ಮೀಟರ್ ದರ ಏರಿಕೆ ಮಾಡಬೇಕಂದ್ರೆ ಮತ್ತೆ DC ಹತ್ರ ಹೋಗಿ ಮನವಿಯನ್ನು ಮಾಡಬೇಕು. ಈ ಹಿಂದೆ ಸಾಲು ಮನವಿಯ ನಂತರ ಪ್ರತಿ ಮೀಟರ್ಗೆ 6 ರೂಪಾಯಿ ಏರಿಕೆಯಾಗಿತ್ತು. ಇವತ್ತು ಮತ್ತೆ ಅವರು 6 ರೂಪಾಯಿ ಏರಿಕೆ ಮಾಡಬೇಕಂದ್ರೂ ಕೂಡ ಮತ್ತೆ DC ಹತ್ರ ಹೋಗಬೇಕಾಗುತ್ತೆ. ಬಟ್ ಹೋಟೆಲ್ ಮಾಲೀಕರು ಏಕಾಏಕಿ ದರವನ್ನು ವಸೂಲಿ ಮಾಡ್ತಾರೆ. ಬಟ್ ಆಟೋ ಚಾಲಕರು ಆ ರೀತಿ ಯಾವುದೇ ರೀತಿ ಅವಕಾಶ ಇಲ್ಲ. ಎಷ್ಟೇ ದರ ಏರಿಕೆ ಆಗಿದ್ರೂ ಕೂಡ ಅವರು ಈ ಹಿಂದಿನ ಮೀಟರ್ ದರದಲ್ಲೇ ಓಡಿಸಬೇಕಾಗುತ್ತೆ. ಇದರಿಂದ ಆಟೋ ಚಾಲಕರಿಗೂ ಕೂಡ ನಿತ್ಯದ ಬದುಕಿನ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಮುಂದೆ ಖುದ್ದು ಆಟೋ ಚಾಲಕರೇ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ. ಆಟೋ LPG ದರ ಕೂಡ ಜಾಸ್ತಿ ಆಗಿದೆ. ಇದರಿಂದ ಆಟೋ ಸವಾರರು ಕಂಗಾಲಾಗಿದ್ದಾರೆ. 89 ರೂಪಾಯಿ ಇದ್ದಂತಹ ಆಟೋ LPG ದರ 95 ರೂಪಾಯಿ 24 ಪೈಸೆಗೆ ಹೆಚ್ಚಳ ಆಗಿರತಕ್ಕಂಥದ್ದು. ಇದರಿಂದಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಟೋ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ನೋಡಿ, ಅವರು ಮಿನಿಮಮ್ ಪ್ರೈಸ್ ಏನು ಜಾಸ್ತಿ ಮಾಡೋಕ್ಕಾಗಲ್ಲ. ಇದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಜಾಸ್ತಿ ಅಂತೂ ಮಾಡೋಕ್ಕಾಗಲ್ಲ. ಜನ ಬರಲ್ಲ, ಜನ ಗಲಾಟೆ ಮಾಡ್ತಾರೆ, ದುಡ್ಡು ಕೊಡಲ್ಲ ಅಂತ ಪಾಪ ಆಟೋ ಚಾಲಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಇನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸೋದಕ್ಕೆ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ಪ್ರದರ್ಶನ ಮಾಡೋದಕ್ಕೆ ಆಟೋ ಚಾಲಕರು ನಿರ್ಧರಿಸಿದ್ದಾರೆ. ಆಟೋ LPG ದರ ಮತ್ತೆ ಏರಿಕೆಯಾಗಿದ್ದು ಆಟೋ ಚಾಲಕರಿಗೆ ಶಾಕ್ ಎದುರಾಗಿದೆ. ಸರ್ಕಾರಿ ಬಂಕ್ಗಳಲ್ಲಿ ಇವತ್ತು ಆಟೋ LPG ದರ ಏರಿಕೆಯಾಗಿದೆ. ಇಷ್ಟು ದಿನ 89 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ 24 ಪೈಸೆ ಆಗಿದೆ. ಇದು ಸಹಜವಾಗಿ ಆಟೋ ಚಾಲಕರಿಗೆ ಹೊರೆಯಾಗುತ್ತೆ. ಯಾಕಂದರೆ ಇಷ್ಟು ದಿನ ಅವರು ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಬಂಕ್ಗಳ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಪ್ರೈವೇಟ್ ಬಂಕ್ಗಳಲ್ಲಿ ಏಕಾಏಕಿ ದರವನ್ನು ಏರಿಕೆ ಮಾಡಿ ಆಟೋ ಚಾಲಕರಿಂದ ವಸೂಲಿ ಮಾಡಿದರು. ಅದಾದ ನಂತರ ಸರ್ಕಾರಿ ಬಂಕ್ಗಳಲ್ಲಿ 89 ರೂಪಾಯಿ ಇತ್ತು. ಬಟ್ ಇದೀಗ ಸರ್ಕಾರಿ ಬಂಕ್ಗಳಲ್ಲೂ ಕೂಡ ಆಟೋ LPG ದರವನ್ನು ಏರಿಕೆ ಮಾಡಿದ್ದು. ಇದು ಸಹಜವಾಗಿ ಆಟೋ ಚಾಲಕರ ನಿತ್ಯದ ಬದುಕಿಗೆ ಎಫೆಕ್ಟ್ ಆಗುತ್ತೆ. 5 ರೂಪಾಯಿ ಏರಿಕೆ ಏನಿದೆ ಅದು ಅವರ ಬದುಕಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ. ಒಂದು ಆಟೋ ಚಾಲಕ ಮಾತಾಡ್ಸ್ಕೊಂಡು ಹೋಗೋಣ. 90 ರೂಪಾಯಿ ಇತ್ತು ಗ್ಯಾಸ್ ರೇಟು, ಇವಾಗ 95 ರೂಪಾಯಿ ಆಗಿದೆ. 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಜನ ಬಾಯಿ ಬಂದಂಗೆ ಬೈತಾರೆ. ನಾವೇನು ಮಾಡ್ಬೇಕು ಹೇಳಿ, ನೀವೇ ಹೇಳಿ ಆಯಿತು. ನಾವು ಯಾವ ಥರ ಕೇಳ್ಬೇಕು ಹೇಳ್ರಿ? 10 ರೂಪಾಯಿ ಜಾಸ್ತಿ ಕೇಳ್ರೆ ಬೈತಾರೆ. ಏನಕ್ಕೆ ಕೇಳ್ತೀರಾ? ಮೋದಿ ಕೇಳ್ರಿ ಅಂತಾರೆ. ಮೋದಿ ಕೇಳೋಕ್ಕಾಗುತ್ತಾ ನಾವು? ಸಿದ್ದರಾಮಯ್ಯ ಕೇಳಿ ಅಂತಾರೆ. ಸಿದ್ದರಾಮಯ್ಯ ಕೇಳ ಅಣ್ಣ 100 ರೂಪಾಯಿ ಕಣ ನೋಡಿ, 100 ರೂಪಾಯಿಗೆ ಇಷ್ಟ ಕಾಸು, ನಮ್ಮ ಕಾಸಿಲ್ಲ, ಏನು ಮಾಡ್ತೀರಾ ಸರ್? ಈಗ ಫೆಬ್ರವರಿ 28ರಂದು 58 ರೂಪಾಯಿ 90 ಇತ್ತು ಸರ್, ಈಗ ಸರಿ ಸುಮಾರು 95 ರೂಪಾಯಿ ಆಗಿದೆ. ಇವಾಗ ನಾವೇನು ಜೀವನ ಮಾಡೋದು, ಹೆಂಗೆ ಬದುಕೋದು? ನಿಮಗೆ ಡೈಲಿ ಎಷ್ಟು ಬೇಕಾಗುತ್ತೆ ಸರ್? ಸರ್ ನಮ್ಮ ಡೈಲಿ ನನಗೆ 5 ಲೀಟ್ರ್ ಬೇಕಲೇಬೇಕು ಸರ್. 5 ಲೀಟ್ರು 500 ರೂಪಾಯಿ ಗ್ಯಾಸ್ ಬೇಕಲೇಬೇಕು. ಈಗ ಎಷ್ಟು? ಈಗ ಫೆಬ್ರವರಿ 28ಕ್ಕೆ 59 ರೂಪಾಯಿ ಇತ್ತು, ಈಗ 95 ಆಯಿತು. ಇವಾಗ 200 ರೂಪಾಯಿ ಜಾಸ್ತಿ ಆಯ್ತಾ ಇದೆ. ಇವಾಗ 500 ರೂಪಾಯಿ ಆಯ್ತಾ ಇದೆ. ಗ್ರಾಹಕರು ನೀವು ಹೆಚ್ಚು ಕೇಳಿದ್ರೆ ಏನಂತಾರೆ? ಅವರು ಕೇಳಿದ್ರೆ ಕೊಡಲ್ಲ ಸರ್, ಬಾಯಿ ಬಂದಂಗೆ ಹೋಗ್ತಾರೆ. ನರೇಂದ್ರ ಮೋದಿ ಕೇಳೋ, ಸಿದ್ದರಾಮಯ್ಯ ಕೇಳೋ ಅಂತ ಹೇಳ್ತಾರೆ. ನಾವು ಯಾರನ್ನು ಕೇಳೋಣ ಹೇಳಿ? ಈಗ ಮತ್ತಷ್ಟು ಆಟೋ ಚಾಲಕರು ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ ಸರ್. ಈಗ ಪ್ರೈವೇಟ್ ಬಂಕಲ್ಲಿ ಒಂದು ಕಡೆ ಏರಿಕೆ ಆಗಿತ್ತು, ಓಕೆ. ಈಗ ಸರ್ಕಾರಿ ಬಂಕಲ್ಲಿ ಕೂಡ ಏರಿಕೆ ಆಗಿದೆ. ಇದು ನಿಮ್ಗೆ ಎಷ್ಟು ಹೊರೆ ಆಗ್ತಿದೆ? ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಯಾಕಂದರೆ ಇದರಿಂದನೇ ದುಡಿಮೆ ಮಾಡಿ ಬದುಕ್ತಾ ಇರೋದು. ಈ ಸರ್ಕಾರದ ಮೇಲೆ ಹೊರೆ ಹೊರ್ಸೋಕ್ಕಾಗಲ್ಲ. ಆಲ್ಮೋಸ್ಟ್ ಅಲ್ಲಿ ಆಟೋದವ್ರ ಪರಿಸ್ಥಿತಿ ಏನಂತೇಳಿ ಕಂಟ್ರೋಲ್ ಮಾಡಿಕೊಂಡು ಅವ್ರು ಏನು ವ್ಯವಸ್ಥೆ ಆಟೋದವರಿಗೆ ಏನು ಯಾವ ಥರ ಆಗಬೇಕು ಅಂತೇಳಿ ಇದುವರೆಗೂ ಸರ್ಕಾರ ಸ್ಪಂದಿಸಿಲ್ಲ. ಆಟೋದವರಿಗೆ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಆಗ್ತಾಯಿದೆ ಅಂತೇಳಿ. ಚಾಮರಾಜಪೇಟೆಯ ಸರ್ಕಾರಿ ಬಂಕ್ನಲ್ಲಿದ್ದೀನಿ. ಇಲ್ಲಿ ಒಂದು ಕಡೆ ಆಟೋ ಕ್ಯೂ ಗಿಡ ನೋಡ್ತಾ ಇರ್ಬೋದು. ಆಟೋ ಚಾಲಕರು ಇದೀಗ ಕ್ಯೂ ನಿಂತಿರುವಂಥದ್ದು. ಇವತ್ತು ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಒಂದು ಕಡೆಯಲ್ಲಿ ಸಮರ್ಪಕವಾಗಿ ರೀತಿಯಲ್ಲಿ ತಾವು ಅಂದುಕೊಂಡಂತೆ ಅವರಿಗೆ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ. ಇದರ ನಡುವೆ ಇದೀಗ ದರ ಏರಿಕೆ ಬಿಸಿ. ಇದು 1 ಡಬಲ್ ಶಾಕ್ ಎದುರಾಗಿರುವಂಥದ್ದು. ನಿಮಗೆ ಚಾಮರಾಜಪೇಟೆಯ ಇಂಡಿಯನ್ ಆಯಿಲ್ ಬಂಕ್ನ ಮುಂಭಾಗದ ದೃಶ್ಯ ಇದು ನೋಡ್ತಾ ಇರ್ಬೋದು. ಒಂದು ಕಡೆಯಲ್ಲಿ ಕ್ಯೂ ನಿಂತಿದೆ. ಈ ಒಂದು ಬೆಂಗಳೂರಿನ ದಾಖಲೆ ಪ್ರಮಾಣದ ಬಿಸಿಲಿನಲ್ಲೂ ಕೂಡ ಆಟೋ ಚಾಲಕರು ಗ್ಯಾಸ್ಗೋಸ್ಕರ ಬಂಕಲ್ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದರ ಏರಿಕೆ ಇವೆ. ಈ ರೀತಿಯಲ್ಲಿ ಡಬಲ್ ಶಾಕ್ ಎದುರಾಗಿರುವಂಥದ್ದು. ಆಟೋ LPG ದರ ಏರಿಕೆಯಾಗಿದ್ದರೂ ಕೂಡ ಗ್ರಾಹಕರಿಂದ ಯಾವುದೇ ರೀತಿಯ ಹೆಚ್ಚುವರಿ ಹಣ ಇವರಿಗೆ ಸಿಗ್ತಾ ಇಲ್ಲ. ಉದಾಹರಣೆಗೆ ಇದೀಗ ಆಟೋ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಅಂದರೆ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಾ ಇರುವಂತಹ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಆದಂಥ ಸಂದರ್ಭದಲ್ಲಿ ನೇರವಾಗಿ ಅವರು ಯಾವುದೇ ರೀತಿಯ ಪರ್ಮಿಷನ್ ಅಂದರೆ ಯಾರು ಕೂಡ ಅನುಮತಿ ಕೇಳದೆ ನೇರವಾಗಿ ಅವರು ದರ ಏರಿಕೆಯನ್ನು ಮಾಡ್ತಾರೆ. ತಿಂಡಿ ದರವನ್ನು ಏರಿಕೆ ಮಾಡ್ತಾರೆ, ಕಾಫಿ ದರ ಏರಿಕೆ ಮಾಡ್ತಾರೆ, ಟೀ ದರವನ್ನು ಏರಿಕೆ ಮಾಡ್ತಾರೆ. ಬಟ್ ಆಟೋ ಚಾಲಕರಿಗೆ ಆ ರೀತಿ ಯಾವುದೇ ರೀತಿ ಅವಕಾಶ ಇಲ್ಲ. ಅವರೇನಾದರೂ ಮೀಟರ್ ದರ ಏರಿಕೆ ಮಾಡಬೇಕಂದ್ರೆ ಮತ್ತೆ DC ಹತ್ರ ಹೋಗಿ ಮನವಿಯನ್ನು ಮಾಡಬೇಕು. ಈ ಹಿಂದೆ ಸಾಲು ಮನವಿಯ ನಂತರ ಪ್ರತಿ ಮೀಟರ್ಗೆ 6 ರೂಪಾಯಿ ಏರಿಕೆಯಾಗಿತ್ತು. ಇವತ್ತು ಮತ್ತೆ ಅವರು 6 ರೂಪಾಯಿ ಏರಿಕೆ ಮಾಡಬೇಕಂದ್ರೂ ಕೂಡ ಮತ್ತೆ DC ಹತ್ರ ಹೋಗಬೇಕಾಗುತ್ತೆ. ಬಟ್ ಹೋಟೆಲ್ ಮಾಲೀಕರು ಏಕಾಏಕಿ ದರವನ್ನು ವಸೂಲಿ ಮಾಡ್ತಾರೆ. ಬಟ್ ಆಟೋ ಚಾಲಕರು ಆ ರೀತಿ ಯಾವುದೇ ರೀತಿ ಅವಕಾಶ ಇಲ್ಲ. ಎಷ್ಟೇ ದರ ಏರಿಕೆ ಆಗಿದ್ರೂ ಕೂಡ ಅವರು ಈ ಹಿಂದಿನ ಮೀಟರ್ ದರದಲ್ಲೇ ಓಡಿಸಬೇಕಾಗುತ್ತೆ. ಇದರಿಂದ ಆಟೋ ಚಾಲಕರಿಗೂ ಕೂಡ ನಿತ್ಯದ ಬದುಕಿನ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ವಿಚಾರವನ್ನು ರಿಪಬ್ಲಿಕ್ ಕನ್ನಡ ಮುಂದೆ ಖುದ್ದು ಆಟೋ ಚಾಲಕರೇ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ,